ಹಲೋ ಆಲ್. ಇವತ್ತು ನಾನು ಹೊಸದಾಗಿ ಒಂದು ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರಾ ಮ್ಯಾಂಗೋ ಪಂಚ್. ಇವಾಗೆಲ್ಲ ಮಕ್ಕಳು ಮನೇಲೇ ಇರ್ತಾರೆ, ರಜಾ ಬಂದಿರೋದ್ರಿಂದ. ಸಮ್ಮರ್ ಬೇರೆ, ಆಟ ಆಡಿಕೊಂಡು ಮನೆಗೆ ಬಂದಾಗ ಏನಾದರೂ ತಣ್ಣಗೆ ಕೊಡಿ ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ನೀವು ಇದನ್ನು ಮಾಡಿಕೊಡ್ಬೋದು, ತುಂಬ ಇಷ್ಟಪಡ್ತಾರೆ. ಬನ್ನಿ, ಇದಕ್ಕೆ ಏನೇನು ಬೇಕೋ ನೋಡೋಣ. ಮಾವಿನಕಾಯಿ ಒಂದು ತೊಗೊಂಡಿದ್ದೀನಿ, ತೋತಾಪುರಿ, ಸ್ವಲ್ಪ ಪುದೀನ, ಸಕ್ಕರೆ ಪುಡಿ, ಸೋಡಾ. ಇದು ಕೆನ್ಲೆ ಅವ್ರದ್ದು ಸಿಗತ್ತೆ, 20 ರೂಪೀಸ್ ಬಾಟ್ಲ್. ಇದು ಒಂದು ತಂದಿಟ್ಕೊಂಡ್ರೆ ಮನೇಲಿರೋರೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಸಬ್ಜಾ ಸೀಡ್ಸ್. ಇದಿಷ್ಟು ಪದಾರ್ಥಗಳು ಬೇಕು. ಫಸ್ಟು ನಾನಿಲ್ಲಿ ಸ್ವಲ್ಪ ನೀರಿಗೆ ಸಬ್ಜಾ ಸೀಡ್ ಇದನ್ನು 1 ಸ್ಪೂನ್ನ ನೆನೆ ಹಾಕ್ತಾಯಿದ್ದೀನಿ. ನಿಮಗೆ ಇದು ಎಲ್ಲ ಕಡೆ ಪ್ರಾವಿಷನ್ ಸ್ಟೋರಲ್ಲಿ ಸಿಗತ್ತೆ. ಇವಾಗ ಒಂದು 5 ನಿಮಿಷ ಮುಂಚೆ ಇದನ್ನು ನೀರಲ್ಲಿ ನೆನೆಸಿಟ್ರೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ನೆನೆಯತ್ತೆ. ನೆಕ್ಸ್ಟು ಮಾವಿನಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಸಿಪ್ಪೆ ಇಷ್ಟ ಇಲ್ಲ ಅಂತ ಅಂದವರು ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಡೆ ಪಲ್ಪ್ ಮಾತ್ರ ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಸಿಪ್ಪೆ ಸಮೇತನೇ ಹಾಕ್ಬೋದು. ಇದು ಸಿಪ್ಪೆ ಜೊತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಒಂದು ತೋತಾಪುರಿ ತೊಗೊಂಡಿದ್ದೀನಿ. ಇದು ತುಂಬ ಹುಳಿನೂ ಇರಲ್ಲ, ತುಂಬ ಸ್ವೀಟು ಇರಲ್ಲ, ಮೀಡಿಯಮ್ ಆಗಿರುತ್ತೆ. ಸೊ ಇದನ್ನು ಚಿಕ್ಕದಾಗಿ ನೀವು ಫಸ್ಟು ಕಟ್ ಮಾಡ್ಕೋಬೇಕು. ತುಂಬ ಹಣ್ಣಾಗಿದ್ದರೆ ಚೆನ್ನಾಗಿರಲ್ಲ. ಹಣ್ಣು ಜೊತೆ ಸೋಡಾ ಮಿಕ್ಸ್ ಮಾಡಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದ್ರ ಜೊತೆ ಕಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹೋಟೆಲ್ಗೆ ಕೂಡ ಪಲ್ಪ್ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಕ್ಕೋಬೇಕು. ಮಕ್ಕಳಂತೂ ತುಂಬ ಖುಷಿಯಿಂದ ಈ ಜ್ಯೂಸನ್ನ ಕುಡಿತಾರೆ. ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು 50 ರೂಪೀಸ್ ಖರ್ಚು ಮಾಡಿದ್ರೆ ಮನೇಲಿರೋರೆಲ್ಲ ಈ ಜ್ಯೂಸನ್ನ ಕುಡಿಬೋದು. ಇಲ್ಲ ಕೆಲವರು ಮನೆ ಮುಂದೆ ಮಾವಿನ ಗಿಡ ಹಾಕ್ಕೊಂಡಿರ್ತಾರೆ, ಅವರಿಗಂತೂ ಇನ್ನೂ ಅನುಕೂಲ. ಬೇಕಂದಾಗೆಲ್ಲ ಜ್ಯೂಸ್ ರೆಡಿ ಮಾಡಿಕೊಂಡು ಕುಡಿಬೋದು. ಸೊ ನೋಡಿ, ಇವಾಗ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನೆಕ್ಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಜಾರ್ಗೆ ನಾನಿಲ್ಲಿ ಅರ್ಧ ಅಷ್ಟೇ ಮಾಡ್ತಾಯಿದ್ದೀನಿ. ಅರ್ಧ ಮಾವಿನಕಾಯಿ ಹೋಳುಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಪುದೀನ, ಸ್ವಲ್ಪ ಪುದೀನ ಅಂದರೆ ಒಂದು 3-4 ಕಡ್ಡಿಯಷ್ಟು ಎಲೆಗಳನ್ನ ಬಿಡಿಸ್ಕೊಂಡು ಆ ಪುದೀನಾನ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಡೈರೆಕ್ಟಾಗಿ ಪುದೀನ ಗ್ಲಾಸಲ್ಲೇ ಹಾಕಿ ಕ್ರಷ್ ಮಾಡ್ಬೋದು. ಬಟ್ ಗಾಜಿಂದು ಲೋಟ ಯೂಸ್ ಮಾಡಿದಾಗ ಕೇರ್ಫುಲ್ಲಾಗಿರಬೇಕಾಗತ್ತೆ. ನಾನಿಲ್ಲಿ 2 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ ಹಾಕೋ ರೀಸನ್ ಅಂದರೆ ಅದು ಕಲರ್ ಹಾಗೇ ಇರುತ್ತೆ, ಗ್ರೀನಿಶ್ ಆಗಿ. ಅದಕ್ಕೋಸ್ಕರ ನೋಡಿ, ಇವಾಗ ಪೇಸ್ಟ್ ರೆಡಿ ಇದೆ. ಇವಾಗ ಜ್ಯೂಸ್ ರೆಡಿ ಮಾಡೋಣ ಬನ್ನಿ. ಇವಾಗ ನಾನೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಆ ಗ್ಲಾಸ್ಗೆ ಫಸ್ಟು ಐಸ್ ಕ್ಯೂಬ್ಸ್ ಹಾಕ್ಕೋತೀನಿ. ನಿಮ್ಗೆ ಐಸ್ ಇಷ್ಟ ಇಲ್ಲ ಅಂತಂದರೆ ಬೇಕಂದರೆ ಮಡಿಕೆ ನೀರು ಯೂಸ್ ಮಾಡೋರಾದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ನಾವು ಐಸ್ ಇಷ್ಟಪಡ್ತೀವಿ ಅನ್ನೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಐಸ್ ಹಾಕ್ಕೋಬೋದು. ಇದಕ್ಕೆ ನಾನಿಲ್ಲಿ 3 ಚಮಚದಷ್ಟು ಈ ಮಾವಿನಕಾಯಿ ಪಲ್ಪ್ ಹಾಕ್ಕೋತಾ ಇದ್ದೀನಿ, ಗ್ರೈಂಡ್ ಮಾಡಿರೋದು. ಇದಕ್ಕೆ ಕಾಯೇ ತೊಗೋಬೇಕು, ಹಣ್ಣು ತೊಗೋಬೇಡಿ. ಅದಾದಮೇಲೆ ಸೋಡಾ ಬಾಟ್ಲು ಓಪನ್ ಮಾಡುವಾಗ ಹುಷಾರಾಗಿ ಮಾಡಬೇಕು. ಯಾಕೆಂದರೆ ಅದರಲ್ಲಿ ಗ್ಯಾಸ್ ಫಿಲ್ ಆಗಿರೋದ್ರಿಂದ ಬೇಗ ಮೇಲೆ ಬಂದುಬಿಡತ್ತೆ, ಆಚೆ ಎಲ್ಲ ಚೆಲ್ಲತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ 1/4 ಸೋಡಾನ ಆ್ಯಡ್ ಮಾಡೋಣ. 1/4 ಸಾಕು, ಯಾಕೆಂದರೆ ಉಕ್ಕಿ ಎಲ್ಲ ಆಚೆ ಬಂದುಬಿಡತ್ತೆ. ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ ಉಳಿದಿರೋ ಐಟಮ್ಗಳನ್ನ ಆ್ಯಡ್ ಮಾಡ್ತೀನಿ. ಫಸ್ಟು ನಾನಿಲ್ಲಿ ಸಬ್ಜಾ ಸೀಡ್ಸ್ ನೋಡಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು 1 ಸ್ಪೂನು, 1 ಲೋಟಕ್ಕೆ 1 ಚಮಚ ಸಾಕು.
ಇದು ಕಾಮಕಸ್ತೂರಿ ಬೀಜ ಅಂತ ಕೂಡ ಕರೀತಾರೆ. ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗತ್ತೆ ಇದು. ಸಕ್ಕರೆ ಪುಡಿ ನಾನಿಲ್ಲಿ 3 ಸ್ಪೂನ್ ತಗೋತಾ ಇದ್ದೀನಿ. ನಿಮಗೆ ಶುಗರ್ ಜಾಸ್ತಿ ಬೇಕು ಅಂತ ಅನ್ನೋರು ಇನ್ನೂ 1-2 ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ. ಇವಾಗ 4 ಅರಳು ಉಪ್ಪು ಹಾಕ್ತಾಯಿದ್ದೀನಿ. ಕೆಲವರು ಜ್ಯೂಸ್ಗೆ ಸ್ವಲ್ಪ ಉಪ್ಪು ಸೇರಿಸ್ತಾರೆ, ಯಾಕಂದರೆ ಅದು ಸ್ವಲ್ಪ ಇನ್ನೂ ಚೂರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ. ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸೇರಿಸೋ ಅವಶ್ಯಕತೆ ಇಲ್ಲ. ಈ ಹಂತದಲ್ಲಿ ನಾನು ಮತ್ತೆ ಸೋಡಾ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟು ಸಾಕು. ಇವಾಗ ಜ್ಯೂಸ್ ರೆಡಿ ಇದೆ. ನೋಡ್ಬೋದು ನೀವು, ಆ ಸಬ್ಜಾ ಸೀಡ್ಸ್ ಇರ್ಬೋದು, ಮಾವಿನಕಾಯಿ ಸಣ್ಣ ಸಣ್ಣ ಪೀಸ್ಗಳಿರ್ಬೋದು, ಎಲ್ಲ ಕಾಣಿಸ್ತಾ ಇದೆ. ನಿಮ್ಗೆ ಆ ಥರ ಎಲ್ಲ ಇಷ್ಟ ಇಲ್ಲ ಅಂತಂದರೆ ಅದನ್ನು ಫಸ್ಟು ಸೋಸ್ಕೊಂಬಿಟ್ಟು ಆಮೇಲೆ ಬೇಕಾದ್ರೂ ಕೂಡ ನೀವು ಲೋಟಕ್ಕೆ ಹಾಕ್ಕೋಬೋದು. ನಿಮಗೆ ಸ್ವಲ್ಪ ಸ್ಟೈಲಿಶಾಗಿ ಕಾಣಬೇಕು ಅಂತಂದರೆ, ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ, ಒಂಚೂರು ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋರಿದ್ದರೆ ಸ್ವಲ್ಪ ಮಾವಿನಕಾಯಿನ ಕಟ್ ಮಾಡಿ ಆ ಗ್ಲಾಸ್ ಕೂಡ ನೀವು ಸಿಗಿಸ್ಬೋದು. ನೋಡಿ ಇವಾಗ ಫ್ರೂಟ್ ಪಂಚ್ ರೆಡಿ ಇದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ನನ್ನ ಮಕ್ಕಳಿಬ್ಬರು ಟೇಸ್ಟ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ನೀವು ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೋಸ್ಕರ ಮಾಡಿಕೊಡಿ. ಅವ್ರು ಏನು ಹೇಳಿದ್ರು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ರಾ ಮ್ಯಾಂಗೋ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ವಿತೌಟ್ ಸೋಡಾ. ನೀವು ಬೇಕಾದರೆ ಅದನ್ನು ಕೂಡ ವಾಚ್ ಮಾಡ್ಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಆಲ್.